ಭಾಳ ದಿವಸ ಆದ್ಮೇಲೆ ನಮ್ದು ಸೌದತ್ತಿ ಒಳಗ ಜಾತ್ರೆ ಉತ್ಸವ ನಡತೈತಿ. ಸೊ ಏನ್ ಹೇಳ್ತೀರಾ ಬ್ರೋ ನೀವು ಜಾತ್ರೆ ಬಗ್ಗೆ? 45 ವರ್ಷ 45 ವರ್ಷ ಹಿಂದ ಜಾತ್ರೆ ಆಗೈತೆ. ಅವಾಗ ಇಲ್ಲಿ ಇದ್ದು ನಮ್ಮ ಊರಲ್ಲಿ ಇದ್ದದ್ದು ಒಂದು 95% ಯಾರೂ ಈ ಜಾತ್ರೆ ನೋಡಿಲ್ಲ. ಅದ್ರ ಬಗ್ಗೆ ಕೇಳೇವಿ, ಫೋಟೋ ನೋಡೇವಿ. ಲೈಕ್ ನಮ್ಮ ಏಜ್ ಗ್ರೂಪ್ ನಮ್ಮ ಬರೀ age ಅವ್ರು, ಕೇಳಿವಿ, ನಾವು ಏನು ನೋಡಿಲ್ಲ. ನಮ್ಮ ಫಾದರ್ ಏಜ್ ಅವರು ಬರೀ ಅವಾಗ ಅವ್ರು ಸಣ್ಣವ್ರು, 10-11 ವರ್ಷ. ಸೊ ಅದ್ರ ಬಗ್ಗೆ ಕೇಳಿದ್ದೇವೆ ಅವಾಗ. ಸೊ ಅದನ್ನ ನೋಡ್ಬೇಕಂತ ನಮಗೂ ಬಹಳ ಆಸೆ. ಈಗ ಅದನ್ನ ನೆರವೇರ್ತಾ ಇದೆ, ಬಹಳ ಖುಷಿ ಅನಿಸ್ತಾ ಇದೆ, ಬಹಳ ಉತ್ಸಾಹದಿಂದ ಎಲ್ಲರೂ ಇದ್ದೀವಿ. ಸೊ ಇದು ಜಾತ್ರೆದಲ್ಲಿ ಭಂಡಾರದದು ಜೋರ್ ಇರ್ಬೇಕಂಗಿದ್ರೆ ಭಾಳ ದಿವಸದ ಮೇಲೆ ಆಗತ್ತೈತೆ ಅಂದ್ರೆ ಎಲ್ಲ. ಎಸ್, ಈಗ ಆಗ್ಲೇ 30 ಟನ್ ಭಂಡಾರ ಏನೋ ತರಿಸಿದ್ರು. 30 ಟನ್ ಭಂಡಾರ ತರ್ಸೈತಿ. ಲೈಕ್ ಇಮ್ಯಾಜಿನ್ ಮಾಡ್ರಿ, ಲೈಕ್ 3 ದಿವ್ಸಕ್ಕಂತಲೇ ನಡೀತೈತಲ್ಲ. ಬರೀ 3 ದಿನ ಸಲುವಾಗಿ. ಹಾ. ಮತ್ತೆ ಅದು ಕಡಿಮೆ ಬಂದ್ರೆ ಏನೋ ತರಿಸ್ತಾನೆ ಅಂತ ಕಮಿಟಿದವ್ರು ಹೇಳಿದ್ರು. ಹಾ. ಸೊ ಬಹಳ ಜೋರಾಗೋ ಅಂತ ಕಾಣುತ್ತೆ. ಈ ಜಾತ್ರೆಗೆ ಏನು ಅಡತನೆ ನಡೆದಿಲ್ಲ, ಎಲ್ಲ ಕರೆಕ್ಟಾಗಿ ಹೊಂಟೈತಿ ಇಲ್ಲಿ ಮಟಾನು. ಲೈಕ್ ಅದ್ರ ಬಗ್ಗೆ ನೀವು ಏನೇನು ಕ್ರಮ ತಗೊಂಡಿರಿ? ಇಲ್ಲಿ ಮಟ್ಟ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅಲ್ಲಿ ಒಂದ್ ಸ್ವಲ್ಪ ಇದಾವೆ ಎಲ್ಲ ಕಡೆ ಇರೋದು. ಈಗ ನಮ್ಮ DYSP ಸಾಹೇಬರು ಬರ್ಬೇಕು, ಅವರು ಎಲ್ಲ ಹೇಳಿದ್ದಾರೆ, ಅವ್ರದ್ದು ಮಾರ್ಗದರ್ಶನ ಇದೆ. ಏನು ಎಲ್ಲರೂ ಕೂಡಿ ಮಾಡುತ್ತಾ ಇದ್ದಾರೆ, ಏನು ಪ್ರಾಬ್ಲಮ್. ಸೊ ಈ ಜಾತ್ರೆ ನಮ್ದೆಲ್ಲರಿಗೂ ಚಲೋ ನಡ್ಲಿ ಅಂತ ಮಾಡತೈತಿ. ಇದೊಂದು ಚಲೋ ಆಗ್ಬಿಟ್ರೆ ಲೈಕ್ ಮುಂದಿನ ನಮಗೂ ಲೈಕ್ ಕರೆಕ್ಟಾಗಿ ಮಾಡಕ್ ಅನ್ಸೈತಿ. ಸೊ ಬ್ರೋ, ಥ್ಯಾಂಕ್ಸ್ ಫಾರ್ ಯುವರ್ ಒಪಿನಿಯನ್.